ನಮಗ ಒಂದು ಜೀವನಕ್ಕೆ ಬೆಲೆ ಇದೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಆ ನಿಟ್ಟಿನೊಳಗೆ ಇವತ್ತಿನ ಪದ ದಂಡಿಗೋಗತ್ತೇನೆ ರಂಗ ಬಂದಿಸುತ್ತ ಮಾಡೆ ಬರಿಗಾರ ಅಣ್ಣಯ್ಯನ ಕರೆದುಟ್ಟ ಹೇಳ್ಯಾಳ ನಮ್ಮ ಮೌಗಳು ಏನೆಲ್ಲ ಆಗೋಣ ಬಹಳ IBM ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಜೊತೆಗೆ 350ರಿಂದ 500 ಸಿಬ್ಬಂದಿಯೊಳಗೂ ನಮ್ಮ ಜೊತೆಗೆ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೂ 2000ರಿಂದ 3000 ಹುಡುಗರು ಈ ವಿದ್ಯಾರ್ಥಿಗಳು ನಮ್ಮ ಕೆಲಸದಲ್ಲಿ ಈ ಉತ್ಸವದಲ್ಲಿ IBMRC ಉತ್ಸವದಲ್ಲಿ ಆಚರಿಸ್ತಾ ಇದ್ದಾರೆ. ಇದಕ್ಕೆ ಹುಬ್ಬಳ್ಳಿ ಧಾರವಾಡದವರೆಗೆ ನಾನು ಚಿರಋಣಿ ಆಗಿರ್ತೇನೆ. ಇವತ್ತು ನೀವಿರಲಿಲ್ಲ ಅಂದಿದ್ರೆ ನಾವು ಇರಲಿಲ್ಲ. ನೀವು ನಮ್ಮನ್ನು ನಂಬಿ ಇವತ್ತು ನಿಮ್ಮ ಮಕ್ಕಳಿಗೆ ನಿಮ್ಮ IBMRಗೆ ಈ ವಿದ್ಯಾರ್ಥಿಗಳಾಗಿ ನೀವು ಕಳಿಸ್ಕೊಟ್ಟಿದ್ದೀರಾ. ಇದು ನಮ್ಮ ಒಂದು ಚಿರಋಣಿಯಾಗಿ ಮತ್ತು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಇವತ್ತು ನಾವು ಇದನ್ನು IBMRನಲ್ಲಿ ಎಂಪವರಿಂಗ್ ಜನ್ರೇಷನ್ ಅಂತ ನಾವು ಟ್ಯಾಗ್ಲೈನ್ ಹಾಕ್ಕೊಂಡಿದ್ದೀವಿ. ಈ ಟ್ಯಾಗ್ಲೈನನ್ನು ಎಂಪವರಿಂಗ್ ಜನ್ರೇಷನ್ ಅಂತಂದರೆ ನಾವು ಯುವಕರಿಗೆ ನಾವು ಯಾವ ರೀತಿಯಾಗಿ ನಡೆಸಬೇಕು ಅಂತೇಳಿ, ಯಾವ ರೀತಿಯಾಗಿ ಮುಂದಿನ ಪೀಳಿಗೆಯನ್ನು ನಾವು ಸಶಕ್ತರಾಗಿ ನಾವು ಬೆಳೆಸಲಿಕ್ಕೆ ಇವತ್ತು IBMR ಉದ್ದೇಶಪೂರ್ವಕವಾಗಿ ಮತ್ತು ಇದರ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಕಾರ್ಯಕ್ರಮವನ್ನು, ಈ ಥರ ವೇದಿಕೆಯನ್ನು ಸಿದ್ಧಪಡಿಸಿ ಎಲ್ಲ ರೀತಿಯಿಂದ ಓವರಾಲ್ ಡೆವಲಪ್ಮೆಂಟ್ ಆಗಿ ನಾವು ಇದನ್ನು ಕೆಲಸ ಮಾಡ್ತಾ ಇದ್ದೀವಿ. ನಮಸ್ಕಾರ. ಇವತ್ತಿನ ದಿನ ನಾವು ಹುಬ್ಬಳ್ಳಿಯಲ್ಲಿ ನಮ್ಮ IBMRದ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇವತ್ತಿನ ದಿನ ಸಾಂಸ್ಕೃತಿಕ ಉತ್ಸವದಿಂದ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ಎಂಜಾಯ್ ಮಾಡಿ, ಎಲ್ಲರೂ ಭಾಗವಹಿಸಿ 3 ದಿನದ ಈ ಕಾರ್ಯಕ್ರಮದಲ್ಲಿ ಅಂತ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಏನೆಲ್ಲ ಕಾರ್ಯಕ್ರಮ ಇದು ಸರ್ ಇವತ್ತು? ಸೊ ಇವತ್ತಿನ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಸೊ ಮಾರ್ನಿಂಗ್ ಎಲ್ಲ ನಮ್ಮದು ಜಗ್ಗಲಿಗೆ ಇರ್ಬೋದು, ಜಾನಪದ ಹಾಡು ಇರ್ಬೋದು, ಜಾನಪದ ನೃತ್ಯ ಇರ್ಬೋದು, ಕಲಾವಿದರಿದ್ದಾರೆ. ಸೊ ಸುಮಾರಾಗಿ ಒಂದು ಮೋರ್ ದೆನ್ 100 ಮೇಲೆ ಕಲಾವಿದರು ಇವತ್ತು ಬಂದಿದ್ದಾರೆ ನಮ್ಮ ಇದರಲ್ಲಿ ಭಾಗವಹಿಸಲಿಕ್ಕೆ. ಅವರೆಲ್ಲ ಹುಡುಗರಿಗೆ, ನಮ್ಮ ಮಕ್ಕಳಿಗೆ ನಮ್ಮ ಸಾಂಸ್ಕೃತಿಕ ಏನೇನು ಪ್ರೋಗ್ರಾಮ್ಸ್ ಇರುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನೀವು ದಯವಿಟ್ಟು ಅದರಲ್ಲಿ ಭಾಗಿಯಾಗಿ ಅದನ್ನು ಅನುಭವಿಸುವಾಗಿ ವಿನಂತಿ.